ಸೊ ಫ್ರೆಂಡ್ಸ್ ಹಾಯ್, ನಾವ್ ಇವಾಗ ಗೇಮ್ ಮುಗಿಸ್ಕೊಂಡು ಲಂಚ್ ಬ್ರೇಕ್ ಅಂತ ಹೋಗ್ತಾ ಇದೀವಿ. ಪವಿತಾ ಮ್ಯಾಮು ಜಿಪ್ ಲೈನ್ಗೆ ಊಟ ಮಾಡ್ಕೊಂಡು ಹೋಗೋಣ. ಊಟ ಮಾಡ್ಕೊಂಡು ಹೋಗಂಬ. ಸೊ ಈಗ ಲಂಚ್ ಬ್ರೇಕ್ ಟೈಮ್ ಬಂದ್ ಇವಾಗ 12:30 ಟೈಮ್ ಇದೆ. ಬಟ್ ಸ್ಟಿಲ್ ಎಲ್ರಿಗೂ ಹಸಿವಾಗ್ಬಿಟ್ಟಿದೆ. ಎಲ್ಲ ಊಟ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟು ಆಮೇಲೆ ಗೇಮ್ ಮಾಡೋಣ ಅಂತ ಅನ್ಕೋತಾ ಇದೀವಿ. ಸೊ ಲಂಚ್ ಬಗ್ಗೆ ನಿಮ್ಗೆ ತೋರಿಸ್ತೀನಿ ಗೈಸ್ ಏನೇನ್ ವೆರೈಟೀಸ್ ಇದೆ ಅಂತ. ಸೊ ಬನ್ನಿ ಹೋಗೋಣ. ಗೈಸ್ ನೀವೀಗ ನೋಡ್ಬೋದು ಊಟ ಮಾಡೋಣ ಅಂದ್ಬಿಟ್ಟು ನಾವೆಲ್ಲರೂ ಡೈನಿಂಗ್ ಹಾಲ್ಗೆ ಬಂದ್ವಿ. ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಆ್ಯಂಡ್ ತುಂಬ ಹೈಜೀನ್ ಕ್ಲೀನ್ಲಿ ಲೈಕ್ ಫುಲ್ ಕ್ಲೀನ್ ಆಗಿತ್ತು ಗೈಸ್. ಆ್ಯಂಡ್ ಇಲ್ಲೂ ಕೂಡ ಇದೆ ಆ್ಯಂಡ್ ಹೊರಗಡೆ ಹೋದ್ರೂ ಕೂಡ ಸುಮಾರು ಟೇಬಲ್ಸ್ ಕೂಡ ಹಾಕಿದ್ದಾರೆ. ಸೊ ಸುಮಾರು ಜನ ಕೂತ್ಕೊಳ್ಬೋದು ಒನ್ ಸ್ಟೇಕಲ್ಲಿ ಆ್ಯಂಡ್ ಇಟ್ ಇಸ್ ವೆರಿ ವೆರಿ ಕ್ಲೀನ್. ಆ್ಯಂಡ್ ಊಟದ ಬಗ್ಗೆ ನಿಮಗೆ ತೋರಿಸ್ತೀನಿ ಏನೇನು ವೆರೈಟಿ ಇದೆ ಅಂತೆಲ್ಲ. ಸೊ ನೋಡೋಣ ಬನ್ನಿ ಏನೇನು ವೆರೈಟೀಸ್ ಇದೆ. ನೀವು ನೋಡ್ಬೋದು ಫುಡ್ ವೆರೈಟೀಸ್ ಅಲ್ಲಿ ವೆಜ್ ಕೂಡ ಇದೆ, ನಾನ್ ವೆಜ್ ಕೂಡ ಇದೆ. ಸುಮಾರು ವೆರೈಟೀಸ್ ಇದೆ ಇನ್ ಬೋತ್ ಕ್ಯಾಟಗರೀಸ್. ಆ್ಯಂಡ್ ನಾವು ಆ್ಯಕ್ಚುಲಿ ನಾನ್ ವೆಜ್ ಊಟ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀವಿ ಬಿಕಾಸ್ ಇಟ್ ವಾಸ್ ಫ್ರೈಡೇ ಅಲ್ವಾ. ಸೊ ಮೆಜಾರಿಟಿ ನಾವು ನಾನ್ ವೆಜ್ಜೇ ತಿಂತಾ ಇದ್ದೀವಿ. ಆ್ಯಂಡ್ ಸ್ವಲ್ಪ ಜನ ಕೂಡ ಅವ್ರಿಗೆ ವೆಜ್ ಎಲ್ಲ ಇದೆ. ಸೊ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಎಗ್, ಕ್ರ್ಯಾಬು, ಫಿಶು ಎಲ್ಲ ಇದೆ ಗೈಸ್. ತುಂಬ ಚೆನ್ನಾಗಿತ್ತು. ನೀವು ನೋಡ್ಬೋದು ಇವಾಗ ನಾನು ಊಟ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಸ್ಟಾರ್ಟರ್ಸ್ ಎಲ್ಲ ಹಾಕೊಂಡು ಬಂದ್ವಿ. ಸೂಪ್ ಕೂಡ ಇತ್ತು ಆ್ಯಂಡ್ ಎಗ್ ಲಾಲಿಪಾಪ್ ಈ ಥರದ್ದು ಸಲಾಡ್ ಎಲ್ಲ ಹಾಕೊಂಡು ಬಂದ್ವಿ. ಸೊ ಮೇನ್ ಕೋರ್ಸ್ಗೆ ಹೋಗೋಣ ಬನ್ನಿ. ಈಗ ಇವಾಗ ನಾವು 3 ಜನ ಊಟ ಮಾಡ್ತಾ ಇದ್ದೀವಿ. ಆ್ಯಂಡ್ ಟೇಸ್ಟ್ ವೈಸ್ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿತ್ತು. ಇನ್ನು ನಾವು ಸ್ಟಾರ್ಟರ್ಸ್ ಎಲ್ಲ ಇದ್ದೀವಿ. ಆ್ಯಂಡ್ ಇನ್ನು ಬಾರ್ಬಿಕ್ಯೂ ಎಲ್ಲ ಬೇಕಂತಂದ್ರೆ ಅದು ಹೊರಗಡೆ ಮಾಡ್ತಾ ಇದ್ರು. ಸೊ ಅದನ್ನೆಲ್ಲ ಟೇಸ್ಟ್ ಮಾಡೋಣ ಅಂದ್ಕೊಂಡು ನಾವು ಮಾತಾಡ್ಕೋತಾ ಇದ್ವಿ. ಸೊ ಇವಾಗ BBQ ಟ್ರೈ ಮಾಡೋಣ ಬನ್ನಿ. ಹೊರಗಡೆ ಫಿಶ್ ಎಲ್ಲ ಇದೆ. ಫ್ರೆಂಡ್ಸ್ ನಾವೀಗ ಹೊರಗಡೆ ಬಾರ್ಬಿಕ್ಯೂ ಮಾಡೋ ಜಾಗಕ್ಕೆ ಬಂದಿದ್ದೀವಿ. ಅಂದರೆ ಇಲ್ಲಿ ಚಿಕನ್ ಕಬಾಬ್ ಮತ್ತು ಫಿಶ್ ತವಾ ಫ್ರೈ ಆಮೇಲೆ ಕ್ರ್ಯಾಬ್ ಕೂಡ ಇತ್ತು. ಬಟ್ ನಾವು ಕ್ರ್ಯಾಬ್ ತಿನ್ನಲ್ಲ. ಸೊ ಫಿಶ್ ಫ್ರೈ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಗೈಸ್. ನಾನು ಮೇನ್ ಕೋರ್ಸ್ ಜಾಸ್ತಿ ತಿನ್ನೋಕ್ಕಾಗಲಿಲ್ಲ ಕಾಸ್ ಅದು ಫುಲ್ ಸೈಡ್ಸಲ್ಲಿ ಹೊಟ್ಟೆ ತುಂಬ ಹೋಗಿತ್ತು. ಸೊ ಡೆಸರ್ಟ್ಸ್ ಇತ್ತು, ಟ್ರೈ ಮಾಡೋಣ ಅಂದ್ಕೊಂಡು ತಿಂತಾ ಇದ್ದೀನಿ. ಡೆಸರ್ಟ್ಸ್ ತುಂಬ ಚೆನ್ನಾಗಿತ್ತು. ಸೊ ನನ್ನ ಫೇವ್ರೆಟ್ ಕ್ಯಾರೆಟ್ ಹಲ್ವಾ ಕೂಡ ಇತ್ತು. ಈಗ ಊಟ ಮುಗಿಸಿ ನಾನು ನಿಮಗೆ ಸಿಗ್ತೀನಿ. ಲೆಟ್ಸ್ ಗೋ. ಇವಾಗ ನಾವೆಲ್ಲ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನೂ ನಮ್ಮ ಹತ್ರ ಪಾಯಿಂಟ್ಸ್ ಇನ್ನೂ ಬಾಕಿ ಇತ್ತು ಗೇಮ್ಸ್ ಆಡೋದಕ್ಕೆ. ಸೊ ನೆಕ್ಸ್ಟ್ ಏನು ಆಡ್ಬೋದು ಅಂತ ನೋಡಿದಾಗ ಫಿಶ್ ಸ್ಪಾ ಇದೆ ಅಂತ ಹೇಳಿದ್ರು. ನಾವೆಲ್ಲ ಅಲ್ಲಿಗೆ ಬಂದ್ವಿ. ಇವಾಗ ತುಂಬ ಚೆನ್ನಾಗಿತ್ತು ಗೈಸ್. ಇದು ಅಂದರೆ ಒಂಥರ ಥೆರಪಿ, ಇದು ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಊಟ ಮಾಡಿದ್ದಕ್ಕೂ ಅದಕ್ಕೂ ಎಲ್ರಿಗೂ ಒಂಥರ ನಿದ್ದೆ ಬರೋಂಗೆ ಆಗ್ತಾ ಇತ್ತು. ಸಖತ್ತಾಗಿತ್ತು. ಆ್ಯಂಡ್ ಇನ್ನೂ ಸುಮಾರು ಗೇಮ್ಸ್ ಇದೆ ಆಡೋಕ್ಕೆ. ಸೊ ಫಿಶ್ ಸ್ಪಾ ಆದಮೇಲೆ ಎಲ್ಲಿಗೆ ಹೋಗಬೇಕು ಅಂತ ನೋಡೋಣ. ಲೆಟ್ಸ್ ಟ್ರೈ. ಇವಾಗ ಫಿಶ್ ಸ್ಪಾ ಮುಗಿಸ್ಕೊಂಡು ಇನ್ನೊಂದು ಗೇಮ್ ಬಾಕಿ ಇತ್ತು ನಮ್ಮದು. ಜಿಪ್ ಲೈನ್ ಆಡಬೇಕಿತ್ತು. ಸೊ ಜಿಪ್ ಲೈನ್ ಕೂಡ ಆಡಿದೆ. ಇದು ಆಡಿದ್ಮೇಲೆ ಅಷ್ಟೇ, ಪಾಯಿಂಟ್ಸ್ ಆಲ್ಮೋಸ್ಟ್ ಕವರ್ ಆಗಿದೆ. ಸ್ನ್ಯಾಕ್ಸ್ ಇದೆ ಅಂತ ಇವಾಗ ಅದು ಮುಗಿಸ್ಕೊಂಡು ಮನೆ ಕಡೆಗೆ ಹೋಗುವ. ನಾವೀಗ ಫಿಶ್ ಸ್ಪಾ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಮೆಜಾರಿಟಿ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬಿಟ್ರು. ಬಟ್ ನಾವು 3 ಜನ ಹೋಗಲಿಲ್ಲ ಬಿಕಾಸ್ ನನಗೆ ಮೇನಾಗಿ ಆಗಲ್ಲ ಕೋಲ್ಡು ಅಂದ್ಬಿಟ್ಟು. ಅದು ವಾಟರ್ ನಂಗೆ ಅಲರ್ಜಿ ಆಗೋಗುತ್ತೆ ಅಂದ್ಬಿಟ್ಟು ಹಂಗೆ ಲೈಕ್ ಟೈಮ್ ಪಾಸ್ ಮಾಡ್ತಾ ಇದ್ವಿ. ಅದಾದಮೇಲೆ ಒಂದು 4:30 ಹಂಗೆ ಮತ್ತೆ ಸ್ನ್ಯಾಕ್ಸ್ ಕಾಫಿ ಎಲ್ಲ ಇದೆ ಅಂದ್ಬಿಟ್ಟು ಹೋದ್ವಿ. ಸೊ ಸ್ನ್ಯಾಕ್ಸ್ ಕೂಡ ತುಂಬ ವೆರೈಟೀಸ್ ಇತ್ತು ಗೈಸ್. ಪಾನಿಪುರಿ ಇತ್ತು, ಸಮೋಸ ಇತ್ತು, ವಡಾ ಇತ್ತು, ಕಾಫಿ, ಟೀ, ಹಾಲು ಎಲ್ಲ ಸುಮಾರು ವೆರೈಟೀಸ್ ಇತ್ತು. ಸೊ ಹಾಗಾಗಿ ಅದನ್ನು ತಿನ್ನೋಣ ಅಂದ್ಕೊಂಡು ಬಂದಿದ್ದೀವಿ. ಈಗ ಎಲ್ಲರೂ ಅಷ್ಟೇ ಫ್ರೆಶ್ ಅಪ್ ಆಗಿ ಎಲ್ಲ ಬಂದು ಕೂತಿದ್ದೀವಿ. ಇನ್ನೇನು ಹೊಡೋ ಟೈಮು 5:30ಗೆ ನಾವಿಲ್ಲಿ ಚೆಕ್ಔಟ್ ಆಗಬೇಕು. ಸೊ ಸಿಗ್ತೀನಿ ಬನ್ನಿ. ಇವಾಗ ಎಲ್ಲರೂ ಕಾಫಿ ಟೀ ಕುಡ್ಕೊಂಡು ಸ್ನ್ಯಾಕ್ಸ್ ತಿನ್ಕೊಂಡು ಎಲ್ಲ ಒಂದು ಕಡೆ ಕೂತಿದ್ದೀವಿ. ತುಂಬ ಚೆನ್ನಾಗಿತ್ತು. ಸೊ ನಮ್ಮ ಬ್ಯುಸಿ ಸ್ಕೆಡ್ಯೂಲ್ ಮಧ್ಯ ಒಂಥರ ರಿಲ್ಯಾಕ್ಸಿಂಗ್ ಅನಿಸ್ತು ಈ ಪ್ಲೇಸ್ ನಮಗೆ. ಇನ್ನೇನು ಹೊರಡೋ ಟೈಮ್ ಗೈಸ್. ಈಗ ಟೈಮ್ ಬಂದು 5:20 ಆಗಿದೆ. ಸೊ ಇನ್ನೊಂದು 10 ನಿಮಿಷದಲ್ಲಿ ನಾವು ಚೆಕ್ಔಟ್ ಆಗಬೇಕು. ಆ್ಯಕ್ಚುಲಿ ಏನಂತ ಅಂದರೆ ನಾವು ಒಂದಷ್ಟು ಆ್ಯಕ್ಟಿವಿಟೀಸ್ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ. ಅಪಾರ್ಟ್ ಫ್ರಮ್ ರೆಸಾರ್ಟ್ ಕಡೆಯಿಂದ ಏನು ಗೇಮ್ಸ್ ಪ್ರೊವೈಡ್ ಮಾಡ್ತಾರೆ ಅದಕ್ಕೂ ಬಿಟ್ಟು ನಾವು ಬೇರೆ ಒಂದಷ್ಟು ಆ್ಯಕ್ಟಿವಿಟೀಸ್ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ. ಬಟ್ ಡ್ಯೂ ಟು ಟೈಮ್ ಶಾರ್ಟೇಜ್ ಎಲ್ಲ ನಮಗೆ ಆಗಲಿಲ್ಲ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ. ಬಿಕಾಸ್ ಇರೋ ಗೇಮ್ಸ್ನೇ ನಮ್ಗೆ ಆಡೋಕ್ಕೆ ಟೈಮ್ ಸಾಲಿಲ್ಲ. ಹಾಗಾಗಿ ಸರ್ ಅದು ವಿನ್ನರ್ಸ್ಗೆ ಅಂದ್ಬಿಟ್ಟು ಆ ಥರ ಒಂದು ಲಾಲಿಪಾಪ್ ಮತ್ತು ಒಂದು ಪುಟಾಣಿ ಸೋಪ್ ಆಯಿತಾ, ಫನ್ನಾಗಿರುತ್ತೆ ಅಂದ್ಬಿಟ್ಟು ಪಾಪ ಗಿಫ್ಟ್ ತಂದಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ರು ಆ್ಯಕ್ಟಿವಿಟೀಸಲ್ಲಿ ಗೆಲ್ಲೋರಿಗೆ ಕೊಡೋಣ ಅಂತ. ಬಟ್ ಅದು ಆ್ಯಕ್ಚುಲಿ ಆಗಲಿಲ್ಲ ಟೈಮ್ ಕನ್ಸ್ಟ್ರೆಂಟಿಂದ. ಹಾಗಾಗಿ ಪಾಪ ಲಾಸ್ಟಲ್ಲಿ ಎಲ್ರಿಗೂ ಒಂದೊಂದು ಕೊಡ್ತಾ ಇದ್ದಾರೆ ಅವರು. ಗೇಮ್ ಅಂತೂ ಆಡೋಕ್ಕಾಗಿಲ್ಲ, ಅಟ್ಲೀಸ್ಟ್ ತಗೊಳ್ಳಿ ಅಂದ್ಕೊಂಡು. ತುಂಬ ಫನ್ ಆಗಿತ್ತು. ಆ್ಯಕ್ಚುಲಿ ಆ್ಯಕ್ಟಿವಿಟೀಸ್ ನಾವು ಪ್ಲ್ಯಾನ್ ಮಾಡಿದ್ದು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಗೈಸ್. ನಾನು ಹೇಳಿದೆ ಬಟ್ ಅದಾಗಲ್ಲ, ತುಂಬ ಟೈಮ್ ಕನ್ಸ್ಟೆಂಟ್ ಇರುತ್ತೆ ಅಂತ. ಬಟ್ ಸ್ಟಿಲ್ ಪಾಪ ಅವ್ರು ಪ್ಲ್ಯಾನ್ ಮಾಡ್ಕೊಂಡಿದ್ರು.
ಬಟ್ ಫೈನ್, ನಮ್ಗೊಂಥರ ಎಂಜಾಯ್ಮೆಂಟ್ ಸಿಕ್ತು ಗೈಸ್. ಇದೊಂದು ಬ್ಯುಸಿ ಸ್ಕೆಡ್ಯೂಲ್ ಮಧ್ಯ ಎಲ್ಲರೂ ಹೋಗಿ ಅಲ್ಲೊಂದು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ದು, ಒಟ್ಟಿಗೆ ಈ ಥರ ಕೂತ್ಕೊಂಡು ಕಾಫಿ ಟೀ ತಿನ್ಕೊಂಡು ಊಟ ಮಾಡಿಕೊಂಡು ಗೇಮ್ಸ್ ಆಡಿಕೊಂಡು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಗೈಸ್. ಇವಾಗ ನಾವು 5:30ಗೆ ಅಲ್ಲಿಂದ ರೆಸಾರ್ಟಿಂದ ಚೆಕ್ಔಟ್ ಆಗಿ ಇವಾಗೆಲ್ಲ ಮನೆ ಕಡೆ ಸ್ಪ್ಲಿಟ್ ಅಪ್ ಆದ್ವಿ. ಸೊ ಯಾರ್ಯಾರಿಗೆ ನಿಯರ್ ಬೈ ಆಗುತ್ತೆ ಅವ್ರವ್ರ ಕಾರ್ ಹತ್ಕೊಂಡ್ರು. ಸೊ ನನಗೆ ಆ್ಯಕ್ಚುಲಿ ಈಗ ಹೋಗುವಾಗ ಚೇತನ್ ಸರ್ ನಮ್ಮ ಮನೆ ಹತ್ರನೇ ಇರೋದ್ರಿಂದ ಅವ್ರ ಜೊತೆನೇ ಹೋಗೋಣ, ಈಸಿ ಆಗುತ್ತೆ ಅಂದ್ಕೊಂಡು ನಾನು ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಆ್ಯಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಗೈಸ್. ಡೇ ಇಟ್ ವಾಸ್ ವೆರಿ ವಂಡರ್ಫುಲ್. ನಾನು ಇವಾಗ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಆಮೇಲೆ ನಿಮಗೆ ಸಿಗ್ತೀನಿ. ಓಕೆ, ಬಾಯ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಅಟ್ ಲಾಸ್ಟ್ ಈಗ ಜಸ್ಟ್ ಮನೆಗೆ ಬಂದೆ ಗೈಸ್. ಸೊ ಟೈಮ್ ಬಂದು 7:30 ಆಗಿದೆ. ನಾವಲ್ಲಿ ಬಿಟ್ಟಾಗ 5:30 ಆಗಿತ್ತು. ಸೊ ಹಾಗಾಗಿ ಆಲ್ಮೋಸ್ಟ್ 1 hour ಬೇಕು ಟ್ರಾಫಿಕ್ ಎಲ್ಲ ಸೇರಿ ಇಷ್ಟೊತ್ತಾಯಿತು. ಸೊ ಜಸ್ಟ್ ಇವಾಗ ಮನೆಗೆ ರೀಚ್ ಆದ್ವಿ ಗೈಸ್. ಯಾ, ಸೊ ಅಟ್ ಲಾಸ್ಟ್ ನಾವು ಅಂದ್ಕೊಂಡಿದ್ದು ಟೀಮ್ ಔಟಿಂಗ್, ನಾವೆಲ್ಲ ವೆಯ್ಟ್ ಮಾಡ್ತಿದ್ದಿ ಟೀಮ್ ಔಟಿಂಗ್ ಮುಗೀತು. ಚೆನ್ನಾಗಿತ್ತು ಗೈಸ್. ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳಬೇಕಂದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಎಲ್ಲ ಗೇಮ್ಸು ಆಡಿದೆ ಅಂತ ಹೇಳಲ್ಲ, ಬಟ್ ಆಲ್ಮೋಸ್ಟ್ ಆಡಿದೆ. ಆ್ಯಂಡ್ ಎಲ್ಲ ತುಂಬ ತುಂಬ ಎಂಜಾಯ್ ಮಾಡಿದ್ರು. ಊಟದ ಬಗ್ಗೆ ಹೇಳಬೇಕಂದ್ರೆ ಆಲ್ರೆಡಿ ನಿಮ್ಗೆ ನಾನು ಹೇಳಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಊಟ ಎಲ್ಲ. ಇನ್ನೂ ಅದೇ ಡೈಜೆಷನ್ ಆಗಿಲ್ಲ. ಸೊ ರಾತ್ರಿ ನಾನು ಇನ್ನೂ ತಿನ್ನಲ್ಲ, ಹಾಗೆ ಮಲ್ಕೋತೀನಿ. ಸೊ ನನಗೆ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಗೈಸ್, ಬಿಕಾಸ್ ಬೆಳಗ್ಗೆ ನಾರ್ಮಲ್ ಟೈಮ್ಗೆ ಎದ್ದೆ. ಹಾಗಾಗಿ ಸ್ವಲ್ಪ ಈಗ ಮಲ್ಕೊಂಬಿಟ್ರೆ ಸಾಕು ಅಂತ ಅನಿಸ್ಬಿಟ್ಟಿದೆ ನನಗೆ. ಈಗ ಜಸ್ಟ್ ಡ್ರೆಸ್ ಚೇಂಜ್ ಮಾಡಿ ಕ್ಲಿಪ್ಪಿಂಗ್ ತೊಗೋತಾ ಇದ್ದೀನಿ ಅಷ್ಟೇ. ಸೊ ಗೈಸ್ ಕಾಮೆಂಟ್ ಮಾಡಿ, ನಿಮಗೆಲ್ಲ ಇಷ್ಟ ಆಯ್ತಾ ರೆಸಾರ್ಟ್ ಎಲ್ಲ? ಸೊ ರೆಸಾರ್ಟ್ ಪ್ರೈಸ್ ಆ್ಯಂಡ್ ರೆಸಾರ್ಟ್ ಎಲ್ಲೆಲ್ಲಿ ಲೊಕೇಟ್ ಆಗಿದೆ, ಕರೆಕ್ಟಾಗಿ ಎಕ್ಸಾಕ್ಟ್ ಲೊಕೇಶನ್ ಬೇಕು ಅಂದರೆ ಅವ್ರು ಕಾಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಡೂ ವಿಸಿಟ್. ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಫ್ಯಾಮಿಲಿ ಜೊತೆ ಆಗಿರ್ಬೋದು, ಒಂದು ಒಳ್ಳೆ ಔಟಿಂಗ್ ಅಂತ ಹೇಳ್ಬೋದು. ಸ್ಟೇ ಕೂಡ ತುಂಬ ಸಖತ್ತಾಗಿದೆ ಅಂತ. ಆ್ಯಂಡ್ ಗೇಮ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಎಸ್ಪೆಷಲಿ ಫುಡ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗೈಸ್, ಬಿಕಾಸ್ ಪ್ರೈಸ್ಗೆ ಫುಡ್ ವಾಸ್ ವರ್ತ್. ಅಂದರೆ ಸಿಕ್ಕಾಪಟ್ಟೆ ವೆರೈಟೀಸ್ ಇತ್ತು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಲೈಕ್ ಫುಡ್ಡೀಸ್ಗೆ ಒಳ್ಳೆ ಪ್ಲೇಸ್ ಅದು. ಯಾ, ಸೊ ನನ್ನ ವ್ಲಾಗ್ ಹೇಗಿತ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ. ಎಸ್, ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಸೊ ಲಾಂಗ್ ಡೇ ವಿಡಿಯೋ, ಆಲ್ಮೋಸ್ಟ್ ಫುಲ್ ಡೇ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ನಾನು. ಸೊ ನೆಕ್ಸ್ಟ್ ನೋಡೋಣ ಎಲ್ಲೆಲ್ಲಿ ಹೋಗ್ಬೋದು, ಎಲ್ಲೆಲ್ಲಿ ವಿಡಿಯೋಸ್ ಮಾಡ್ಬೋದು ಅಂತ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಅಂತ ಹೇಳ್ತಾ, ಸೊ ಇವತ್ತಿನ ಬ್ಲಾಗ್, ಟೀಮ್ ಔಟಿಂಗ್ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಗೈಸ್, ಕೀಪ್ ಸ್ಮೈಲಿಂಗ್, ಬಾಯ್.